ಇವತ್ತಿನ ಮೊದಲನೇ ಒಂದು ಕ್ವಶನ್ ನೋಡೋಣ. ಹಾಲಿನೊಂದಿಗೆ ಬೆಲ್ಲ ಬೆರೆಸಿ ಕುಡಿಯುವುದರಿಂದ ಯಾವ ರೋಗ ವಾಸಿ ಆಗುತ್ತದೆ? ಶುಗರ್, ರಕ್ತಹೀನತೆ, ಗ್ಯಾಸ್ಟ್ರಿಕ್, BP. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ರಕ್ತಹೀನತೆ. ಇವಾಗ ಎರಡನೇ ಒಂದು ಕ್ವಶನ್ ನೋಡೋಣ. ಭಾರತದಲ್ಲಿ ಹೆಚ್ಚು ಮಾಲಿನ್ಯ ಹೊಂದಿರುವ ರಾಜ್ಯ ಯಾವುದು? ದೆಹಲಿ, ಗೋವಾ, ಅಸ್ಸಾಂ, ಕರ್ನಾಟಕ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ದೆಹಲಿ. ಇವಾಗ ಮೂರನೇ ಒಂದು ಪ್ರಶ್ನೆ ನೋಡೋಣ. ಹೃದಯ ಸಮಸ್ಯೆಗೆ ಪ್ರಮುಖ ಕಾರಣವೇನು? ನಿದ್ರೆಯ ಕೊರತೆ, ಆಹಾರ ಪದ್ಧತಿ, ಧೂಮಪಾನ, ಆಲ್ಕೋಹಾಲ್. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಆಹಾರ ಪದ್ಧತಿ. ಇವಾಗ ನಾಲ್ಕನೇ ಒಂದು ಪ್ರಶ್ನೆ ನೋಡೋಣ. ರಕ್ತ ಹೆಚ್ಚಾಗಲು ಏನು ತಿನ್ನಬೇಕು? ಕ್ಯಾರೆಟ್, ನುಗ್ಗೆ ಸೊಪ್ಪು, ಮೂಲಂಗಿ, ಪಾಲಕ್. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಪಾಲಕ್. ಇವಾಗ ಐದನೇ ಒಂದು ಪ್ರಶ್ನೆ ನೋಡೋಣ. ಯಾವ ಹಣ್ಣು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ? ಕಿತ್ತಳೆ ಹಣ್ಣು, ಪಪಾಯ, ದ್ರಾಕ್ಷಿಗಳು, ಸೇಬು. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಕಿತ್ತಳೆ ಹಣ್ಣು. ಇವಾಗ ಆರನೇ ಒಂದು ಪ್ರಶ್ನೆ ನೋಡೋಣ. ಬೆಲ್ಲ ತಿನ್ನುವುದರಿಂದ ಏನು ಉಪಯೋಗ? ಮಧುಮೇಹ, ಮಲಬದ್ಧತೆ, BP, ತಲೆನೋವು. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಮಧುಮೇಹ. ಇವಾಗ ಏಳನೇ ಒಂದು ಪ್ರಶ್ನೆ ನೋಡೋಣ. ದಿನಗಳ ಕಾಲ ಉಸಿರಾಡದೆ ಜೀವಿಸಬಲ್ಲ ಜೀವಿ ಯಾವುದು? ಕಪ್ಪೆ, ಚೇಳು, ಜಿರಳೆ, ಹಾವು. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಚೇಳು. ಇವಾಗ ಎಂಟನೇ ಒಂದು ಪ್ರಶ್ನೆ ನೋಡೋದಾದ್ರೆ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರು? ಗಾಂಧೀಜಿ, ಬಾಬಾಜಿ ರಾವ್, ಶಿವಾಜಿ ಮಹಾರಾಜ್, ನೇತಾಜಿ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಶಿವಾಜಿ ಮಹಾರಾಜ್. ಇವಾಗ ಒಂಬತ್ತನೇ ಒಂದು ಪ್ರಶ್ನೆ ನೋಡೋದಾದ್ರೆ ಭರತನಾಟ್ಯ ಯಾವ ರಾಜ್ಯದ ನೃತ್ಯ? ತಮಿಳುನಾಡು, ಅಸ್ಸಾಂ, ಕೇರಳ, ಕರ್ನಾಟಕ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ತಮಿಳುನಾಡು. ಇವಾಗ ಹತ್ತನೇ ಒಂದು ಪ್ರಶ್ನೆ ನೋಡೋದಾದ್ರೆ ಹೆಚ್ಚು ಗೋಡಂಬಿ ಉತ್ಪಾದಿಸುವ ರಾಜ್ಯ ಯಾವುದು? ಅಸ್ಸಾಂ, ಕೇರಳ, ಮಹಾರಾಷ್ಟ್ರ, ಕರ್ನಾಟಕ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಮಹಾರಾಷ್ಟ್ರ.